ಸ್ನೇಹಿತರೆ, ಹಣದ ಅವಶ್ಯಕತೆ ಯಾರಿಗಿಲ್ಲ ಹೇಳಿ? ಎಲ್ಲರೂ ಹಣ ಗಳಿಸುವುದು ಮತ್ತು ತಮ್ಮ ಸಂಪತ್ತನ್ನು ವೃದ್ಧಿಸುವುದರ ಬಗ್ಗೆ ಮಗ್ನರಾಗಿರುತ್ತಾರೆ. ನಿಮ್ಮ ಬಳಿ ಹಣ ಇದ್ದರೆ ಎಲ್ಲವೂ ತಂತಾನಾಗೇ ಬರುತ್ತದೆ. ಸಂಬಂಧ, ಬಂಧು ಬಳಗ. ಅದೇ ಹಣ ಇಲ್ಲದೆ ನೀವು ಕಷ್ಟದಲ್ಲಿದ್ದರೆ ಎಲ್ಲರೂ ನಿಮ್ಮನ್ನು ಕಡೆಗಣಿಸುತ್ತಾರೆ. ಹಣದ ಮೌಲ್ಯ ಮತ್ತು ಅವಶ್ಯಕತೆ ನಮ್ಮ ಜೀವನದಲ್ಲಿ ಎಷ್ಟು ಇದೆ ಎಂಬುದನ್ನು ಇದರಲ್ಲೇ ಗಮನಿಸಬಹುದು. ಪ್ರಾಚೀನ ಭಾರತದ ತತ್ವಜ್ಞಾನಿಯಾದ ಕೌಟಿಲ್ಯ ಚಾಣಕ್ಯರು ಹಣದ ಕುರಿತು ಅಮೂಲ್ಯ ಮಾರ್ಗದರ್ಶನ ನೀಡಿದ್ದಾರೆ. ನಿಮ್ಮ ಜೀವನದಲ್ಲಿ ನೀವು ಹೆಚ್ಚಿನ ಹಣವನ್ನು ನಿಮ್ಮ ಬಳಿಗೆ ಆಕರ್ಷಿಸಲು ಬಯಸಿದರೆ ನಿಮ್ಮಲ್ಲಿರುವ ಹಣವನ್ನು ನೀವು ಯಾವ ರೀತಿ ಬಳಸುತ್ತೀರಿ ಎಂಬುದರ ಬಗ್ಗೆ ನೀವು ಹೆಚ್ಚು ಗಮನ ಹರಿಸಬೇಕು ಎಂದು ಕೌಟಿಲ್ಯ ಚಾಣಕ್ಯರು ಹೇಳುತ್ತಾರೆ. ಚಾಣಕ್ಯರು ಮೊದಲನೇದಾಗಿ ಅನವಶ್ಯಕ ಖರ್ಚುಗಳ ಬಗ್ಗೆ ಹೇಳುತ್ತಾರೆ. ನಿಮ್ಮ ಖರ್ಚು ಅಭ್ಯಾಸಗಳ ಬಗ್ಗೆ ಗಮನ ಕೊಡಿ. ನೀವು ಅನಗತ್ಯ ವಿಷಯಗಳಿಗೆ ಹಣವನ್ನು ಖರ್ಚು ಮಾಡಿದರೆ ತಕ್ಷಣ ಅದನ್ನು ನಿಲ್ಲಿಸಬೇಕು. ಎಷ್ಟು ಬೇಕೋ ಅಷ್ಟು ಮಾತ್ರ ಖರ್ಚು ಮಾಡಿ. ಅನಗತ್ಯ ವೆಚ್ಚಗಳನ್ನು ಕಡಿಮೆ ಮಾಡಲು ಬಜೆಟ್ ಅನ್ನು ರಚಿಸಿ ಮತ್ತು ಅದಕ್ಕೆ ಅನುಗುಣವಾಗಿ ಹಣವನ್ನು ಹೂಡಿಕೆ ಅಥವಾ ಉಳಿಸುತ್ತಾ ಹೋಗಬೇಕು. ನಿಮ್ಮ ಜೀವನದಲ್ಲಿ ಹೆಚ್ಚು ಹಣ ಬರಬೇಕೆಂದು ಬಯಸಿದರೆ ನೀವು ಹಣ ಗಳಿಸಲು ಪ್ರಾರಂಭಿಸಿದಾಗ ಯಾವುದೇ ಕಾರಣಕ್ಕೂ ಬಡಾಯಿ ಕೊಚ್ಚಿಕೊಳ್ಳಬಾರದು. ಗಳಿಸುವಾಗ ತಾಳ್ಮೆಯನ್ನು ಬೆಳೆಸಿಕೊಳ್ಳುವವರು ಹೆಚ್ಚಿನ ಹಣವನ್ನು ಸಂಪಾದಿಸುತ್ತಾರೆ. ಚಾಣಕ್ಯರು ಹೇಳುತ್ತಾರೆ, ಒಂದೇ ಆದಾಯ ಮಾರ್ಗಕ್ಕೆ ಸೀಮಿತವಾಗಬೇಡಿ. ಚಾಣಕ್ಯನ ನಂಬಿಕೆ ಏನೆಂದರೆ ಒಂದೇ ಆದಾಯ ಮೂಲವನ್ನು ಅವಲಂಬಿಸಬಾರದು, ಏಕೆಂದರೆ ಅದು ಕಳೆದು ಹೋದರೆ ನೀವು ಸಂಕಷ್ಟಕ್ಕೆ ಸಿಲುಕಬಹುದು. ಆದ್ದರಿಂದ ಹೊಸ ಅವಕಾಶಗಳನ್ನು ಹುಡುಕಿ ಮತ್ತು ನಿಮ್ಮ ಸಂಪತ್ತನ್ನು ಹೆಚ್ಚಿಸಿಕೊಳ್ಳಿ. ನೀವು ಗಳಿಸಿದ ಹಣವನ್ನು ನಿಮ್ಮ ಸ್ವಂತ ಲಾಭಕ್ಕಾಗಿ ಮಾತ್ರವಲ್ಲದೆ ಇತರರ ಪ್ರಯೋಜನಕ್ಕಾಗಿಯೂ ಖರ್ಚು ಮಾಡುವ ಅಭ್ಯಾಸವನ್ನು ಹೊಂದಿದ್ದರೆ ನೀವು ಹಣದ ದೇವತೆ ಎಂದು ಪರಿಗಣಿಸಲ್ಪಟ್ಟ ಲಕ್ಷ್ಮೀ ದೇವಿಯ ಸಂಪೂರ್ಣ ಆಶೀರ್ವಾದವನ್ನು ಪಡೆಯುತ್ತೀರಿ. ನೀವು ಇತರರ ಮೇಲೆ ಖರ್ಚು ಮಾಡುವ ಹಣವು ನಿಮಗೆ ಹೇಗಾದರೂ ಹಿಂತಿರುಗುತ್ತದೆ, ಅಲ್ಲದೆ ಅದರ ಹಲವು ಪಟ್ಟು ಹೆಚ್ಚು ಹಣ ನಿಮ್ಮ ಬಳಿಗೆ ಬರುತ್ತದೆ ಎಂದು ಚಾಣಕ್ಯ ಹೇಳಿದ್ದಾರೆ. ಹಣವನ್ನು ಗುರಿಯೊಂದಿಗೆ ಬಳಸಬೇಕು ಎಂದು ಚಾಣಕ್ಯರು ಹೇಳುತ್ತಾರೆ. ಹಣವನ್ನು ಸದುಪಯೋಗಪಡಿಸಿಕೊಳ್ಳುವುದು ಮುಖ್ಯ. ನ್ಯಾಯೋಚಿತವಾಗಿ ಬಳಸದೇ ಇರುವ ಸಂಪತ್ತು ಕಲ್ಲಿನಂತೆ ಅನಗತ್ಯ. ಅರ್ಥವಿಲ್ಲದ ಖರ್ಚು ಹಣದ ನಾಶಕ್ಕೆ ಕಾರಣವಾಗಬಹುದು. ಬದಲಾಗಿ ಜ್ಞಾನ, ಆರೋಗ್ಯ ಮತ್ತು ಸಮಾಜದ ಸೇವೆಗೆ ಹಣವನ್ನು ಹೂಡಿಕೆ ಮಾಡಬೇಕು ಎಂದು ಚಾಣಕ್ಯರು ಹೇಳುತ್ತಾರೆ. ನೀವು ಬಹಳಷ್ಟು ಹಣ ಸಂಪಾದಿಸುತ್ತಿದ್ದರೆ ಹೊರಗಿನವರಿಗೆ ಅದರ ಬಗ್ಗೆ ತುಂಬ ಹೇಳಿಕೊಳ್ಳುವುದನ್ನು ಸಂಪೂರ್ಣವಾಗಿ ತಪ್ಪಿಸಬೇಕು. ಅದರಿಂದ ನೀವು ನಿಮ್ಮ ಹಣವನ್ನು ಕಳ್ಳರು ಮತ್ತು ದುಷ್ಟ ಕಣ್ಣುಗಳಿಂದ ಸಂಪೂರ್ಣವಾಗಿ ರಕ್ಷಿಸಬಹುದು ಮತ್ತು ನಿಮ್ಮ ಸಂಪತ್ತನ್ನು ಹೆಚ್ಚಿಸಬಹುದು. ಹಣವನ್ನು ಎಂದಿಗೂ ಇತರರನ್ನು ಅವಮಾನಿಸಲು ಅಥವಾ ಕಿರುಕುಳ ನೀಡಲು ಬಳಸಬಾರದು. ಬದಲಿಗೆ ಇತರರಿಗೆ ಸಹಾಯ ಮಾಡಲು ಬಳಸಬೇಕು. ಆಗ ಮಾತ್ರ ಆ ಹಣವು ನಿಮ್ಮ ಬಳಿಗೆ ಆಕರ್ಷಣೆಗೊಳ್ಳುತ್ತದೆ. ಅಲ್ಲದೆ ಚಾಣಕ್ಯನ ಪ್ರಕಾರ ನಾವು ನಮ್ಮ ಸಂಪತ್ತನ್ನು ಒಳ್ಳೆಯದಕ್ಕಾಗಿ ಬಳಸಿದಷ್ಟು ಹಣವು ಬೆಳೆಯುತ್ತಲೇ ಹೋಗುತ್ತದೆ.